ಎಷ್ಟು ವರ್ಷದ ಪ್ರೀತಿ ನಿಮ್ದು? ಅವ್ರಾಗ ಅವರೇ ಬಂದಿದ್ದ, ನೀವಾಗ ನೀವು ಬೇಯಿಸಿದ್ದು? ತಪ್ಪು ಆಯ್ಕೆ ಮಾಡ್ಬಿಟ್ರಿ ಜೀವನದಲ್ಲಿ, ಭಾಳ ತಪ್ಪು ಕೆಲಸ ಮಾಡ್ಬಿಟ್ರಿ. ಏನೂ ಇಲ್ಲ ನಿಮ್ಮ ಪ್ರಶ್ನೆಗೆ ನೋಡಿದ್ರೆ, ಮನೆ ವಿಚಾರ, ಆರೋಗ್ಯ ವಿಚಾರ ಎಲ್ಲ ನೋಡಿದ್ರೆ ಏನೂ ಇಲ್ಲ, ಎಲ್ಲ ಕಳೆದೋಗಿದೆ. ಜೀವನನೇ ಬೇಡ ಅನ್ನೋ ಲೆಕ್ಕಾಚಾರ ಆಗಿದೆ. ನಿಜನ ಮಾತಾಡಿ. ಬರೀ ಕಣ್ಣೀರು ಮನೆಯಲ್ಲಿ, ನೆಮ್ಮದಿ ಇಲ್ಲ, ಹೊಂದಾಣಿಕೆ ಇಲ್ಲ, ಯಾವ ಕೆಲಸ ಕಾರ್ಯ ಆಗ್ತಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಿಲ್ಲ, ನಿಮಗೆ ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೀರಾ. ಜೀವನನೇ ನರಕ ಆಗೋಗ್ಬಿಟ್ಟೈತಿ. ಖಾಲಿ ಕೈ ಹಾಗೆ ಕೂತಿದ್ದೀರಾ ಇವತ್ತಿನ ದಿನ. ನಿಜನ? ಒಬ್ಬರನ್ನ ಕಂಡ್ರೆ ಒಬ್ರಿಗಾಗ್ತಿಲ್ಲ, ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನೋದೇ ಇಲ್ಲ. ಎಲ್ಲರಿಗೂ ಮಂಕು ಅನ್ನೋದಾಗಿದೆ ಮನೆಯಲ್ಲಿ. ಮುಂಚೆ ಇದ್ದಷ್ಟೇ ಆ್ಯಕ್ಟಿವ್ ಇಲ್ಲ ಯಾರು ಮನೆಯಲ್ಲಿ. ಕೈಕಾಲು ಸುಸ್ತಿದೆ, ಊಟ ಮಾಡಲಾಗಲ್ಲ. ಯಾರಿಗಾಗ್ತಿಲ್ಲ ಊಟ ಮಾಡೋಕ್ಕೆ? ನಿಮಗೆ. ಹೊಟ್ಟೆ ಉಬ್ರ ಯಾರಿಗೆ? ನೋವು ಬರುತ್ತಾ? ನೋವು ಬರುತ್ತೆ. ಬೆನ್ನು ನೋವು? ಬೆನ್ನು ನೋವು. ಮನೆಯಲ್ಲಿ ಕತ್ಲು? ಮನೆಯೊಳಗಡೆ ನಿಮ್ಮ ಮನೇಲಿ ನೋಡಿದಾಗ ಬರೀ ಕತ್ಲು ಕವಿದಿದೆ. ಮನೆಗೆ ಬಂದಿರೋದು ಲಕ್ಷ್ಮಿ ಅಲ್ಲ, ಕಾಳಿ. ಮನೆಗೆ ಬಂದಿರೋ ಸೊಸೆ ಲಕ್ಷ್ಮಿ ಅಲ್ಲ, ಕಾಳಿ. ತಪ್ಪು ಆಯ್ಕೆ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ. ಇವಾಗ ಎಲ್ಲ ಕಡೆ 4-6 ಕಡೆ ಇಕ್ಕಟ್ಟಲ್ಲೇ ಸಿಕ್ಕಾಕೊಂಡಿದ್ದೀರಾ. ಹೇಗೆ ಮಾಡ್ತೀರಾ? ಈ ಮಗಳು ಮದುವೆ ಹೇಗೆ ಮಾಡ್ತೀರಾ? ಇಲ್ಲ ಸಾಲ ತೀರಿಸ್ತೀರಾ? ಮದುವೆ ಮಾಡ್ತೀರಾ? ಏನು ಮಾಡ್ತೀರಾ? ಸೂಸೈಡ್ ಮಾಡ್ಕೊಂಬಿಟ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಮ್ಮ. ಈಗ ನೀವು ಸತ್ತೋಗ್ತೀರಾ. ಮದುವೆ ಆಗದಿರಿ ಹೆಣ್ಮಗಳೊಳೆ, ಮದುವೆ ಆಗದಿರಿ ಹೆಣ್ಮಗಳು ಯಾವಲ್ಲೂ ಹೋಗ್ಬೇಕಮ್ಮ? ಅವರು ಸೂಸೈಡ್ ಮಾಡ್ಕೋಬೇಕಾ ಹೇಳಿ? ಈಗ ಅಲ್ಲಿ ಊರಲ್ಲಿ ಹುಬ್ಳಿಲಿರೋ ಜಮೀನು ಸೇಲ್ ಆದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಸರಿ, ಸೇಲ್ ಆಗೋ ರೀತಿ ನಾವು ಮಾಡ್ಕೊಡ್ತೀವಿ. ಕಣ್ಣೀರು ಹಾಕ್ಬೇಡಿ. ನಮ್ಮ ಮುಂದೆ ಒಂದು ಕುಟುಂಬ ಬಂದು ಕುಂತಿದೆ. ಅವ್ರ ಸಮಸ್ಯೆ ಅಂತೇಳಿ ಬಂದಿದ್ದಾರೆ. ಈಗ ಅಂಜನದಲ್ಲಿ ಹಾಕ್ಬಿಟ್ಟು ಅವ್ರ ಸಮಸ್ಯೆ ಏನಿದೆ ಏನು ಅಂತೇಳಿ ನೋಡ್ಬಿಟ್ಟು, ಅವ್ರಿಗೆ ಅವ್ರ ಕಷ್ಟ ಏನಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ಪರಿಹಾರ ತಿಳಿಸೋ ಪ್ರಯತ್ನ ನಾವಿಲ್ಲಿ ಮಾಡ್ತಿದ್ದೀವಿ. ಪ್ರೀತಿ ಅನ್ನೋ ಗೋಡೆ ನಿಜನಾ? ನಿಮ್ಗೆ ಒಪ್ಪಿಗೆ ಇಲ್ಲ? ಒಪ್ಪಿಗೆ ಇಲ್ಲ ಅಂದರೆ ಎಲ್ಲ ಕಡೆ ಕೇಳಿರೋ ಕಡೆ ಅದು ಕಟ್ಟಾಗತ್ತೆ, ಸ್ವಲ್ಪ ದಿನ ಬಿಟ್ಟರೆ ಅದು ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನೋಡೋಣ ಅನ್ನೋದು ಉದ್ದೇಶ ಅಷ್ಟೇ, ಬಿಟ್ಟರೆ ಬೇರೇನೂ ಬೇಡ ಅನ್ನೋದು ಉದ್ದೇಶ ಏನೂ ಇಲ್ಲ. ಮಕ್ಕಳು ಚೆನ್ನಾಗಿರಲಿ ಅನ್ನೋದಷ್ಟೇ ಕೋರ್ತು. ನೀವು ಬೇಡ ಅಂದರೆ ಅವ್ರು ನಮಗೆ ಬೇಕು ಅಂತವ್ರಲ್ಲ. ಜೀವನ ಮಾಡೋದು ನಾನು, ನನಗೆ ಗೊತ್ತು, ನಾನು ಬದುಕ್ತೀನಿ, ನಾನು ಮಾಡ್ತೀನಿ ಅಂತವ್ರೆ. ಅದು ನೀವು ಹೇಳಿ, ಅದು ಚೆನ್ನಾಗಿದ್ರೆ ಹೋಗೋಣ, ಮುಂದಕ್ಕೆ ಹೋಗೋಣ. ಹೆಸರು ಹುಡುಗನ ಹೆಸರು ಚೆನ್ನಾಗಿರ್ತಾರಮ್ಮ, ಕೊಟ್ಟು ಮಾಡಿ, ಏನೂ ತೊಂದರೆ ಇಲ್ಲ. ಹೊಂದಾಣಿಕೆ ಐತಿ ಇಬ್ರಿಗೂ, ಏನೂ ಸಮಸ್ಯೆ ಇಲ್ಲ, ಕೊಟ್ಟು ಮಾಡಿ. ಸೆಂಟ್ರಲ್ಲಿ ಸಣ್ಣ ಪುಟ್ಟ ಪ್ರೀತಿ ಅಂತಂದಮೇಲೆ ಸಣ್ಣ ಪುಟ್ಟ ಗಲಾಟೆಗಳು ಬಂದೇ ಬರ್ತವೆ. ಯೋಚನೆ ಬಿಡಿ, ಚಿಂತೆ ಬಿಡಿ, ಸಂತೋಷವಾಗಿ ಕೊಟ್ಟು ಮಾಡಿ. ಸುಮ್ಮನೆ ಅವ್ರ ಮನಸ್ಸುಗಳನ್ನ ನೋಯಿಸ್ಬಿಡಿ. ಇವಾಗ ಅಂಜನಾ ನೋಡಿ ಅವ್ರಿಗೆ ಒಂದಷ್ಟು ಡೀಟೇಲ್ ತಿಳಿಸಿದ್ದೀರಾ? ಹೌದು ಸರ್. ಸೊ ಏನು ಗೊತ್ತಾಯ್ತು ಇದರಲ್ಲಿ? ಸರ್, ಅವ್ರು ಬಂದು ಮೊದಲನೇ ಮಗಳು ಬೇರೆ ಒಬ್ಬರನ್ನ ಇಷ್ಟಪಟ್ಟವ್ರೆ. ಅವ್ರಿಗೆ ಕೊಟ್ಟು ಮಾಡೋಕ್ಕೆ ಇವ್ರಿಗೆ ಸ್ವಲ್ಪ ಸಮಾಧಾನ ಇಲ್ಲ. ಕೊಟ್ಟು ಮಾಡಿದ್ರೆ ಸರಿ ಆಗುತ್ತಾ ಸರಿ ಆಗಲ್ವಾ ಅನ್ನೋ ಒಂದು ಆಲೋಚನೆ. ಪ್ಲಸ್ ಇನ್ನೊಂದೇನಂದರೆ ಸಾಲುವಳಿ ಬಂದಿಲ್ಲ. ಸಾಲವಳಿ ಬಂದಿಲ್ಲ, ಈಗ ಕೊಟ್ಟು ಮಾಡಿಬಿಟ್ರೆ ಮುಂದೆ ಕಟ್ಟಾಗ್ಬಿಡುತ್ತೇನೋ ಸೆಂಟ್ರಲ್ಲಿ, ಇಲ್ಲ ಅರ್ಧಕ್ಕೆ ನೀವು ಬಿಟ್ಟು ಬಿಡ್ತಾರೇನೋ, ದೂರ ಆಗ್ಬಿಡ್ತಾರೆ, ಮತ್ತು ನಮ್ಮ ಮಕ್ಕಳ ಜೀವನ ಹೇಗೆ ಅನ್ನೋ ಆಲೋಚನೆ. ಹಂಗಾಗಿ ನಮ್ಮ ಹತ್ರ ಕೇಳಕ್ಕೆ ಬಂದವ್ರೆ ಅವರು. ಏನೂ ತೊಂದರೆ ಇಲ್ಲ, ಕೊಟ್ಟು ಮಾಡ್ಬೋದು. ಇವಾಗ ಪ್ರೀತಿ ಜೀವನ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಪ್ರೀತಿ ಮಾಡೋರಲ್ವಾ, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ, ಅದನ್ನ ಸರಿ ಮಾಡ್ಕೊತಾರೆ, ಏನು ತೊಂದರೆ ಇಲ್ಲ. ಇನ್ನೊಂದೇನಂತಂದ್ರೆ, ಪ್ರೀತಿಸಿದವರು ಯಾರು ಸಾಲವಳಿ ನೋಡಲ್ಲ, ಜಾತಿ ಧರ್ಮ ಯಾವುದೂ ನೋಡಲ್ಲ. ಇವಾಗ ನಮಗೆ ಸಾಲವಳಿ ಬೇಕು ಅಂತಂದ್ರೆ ಸಾಲವಳಿ ಇರೋ ಅಂಥವ್ರನ್ನೇ ಹುಡ್ಕೊಂಡೋಗಿ ಪ್ರೀತಿಸ್ಬೇಕು. ಕಷ್ಟ ಅದಾಗಲ್ಲ, ಆಗಲ್ಲ ಅಲ್ವಾ? ಹಂಗಾಗಿ ಇವಾಗ ಅಂದರೆ ಮದುವೆ ವಿಚಾರಕ್ಕೆ ಇದು ತೊಂದರೆ ಕೇಳಕ್ಕೆ ಬಂದವ್ರೆ. ಅವರೆಲ್ಲೂ ಬ್ರಾಹ್ಮಣರ ಹತ್ರ ಕೇಳಕ್ಕೆ ಹೋಗಿಲ್ಲ, ನಮ್ಮ ಹತ್ರ ಕೇಳಿ ಫೈನಲ್ ಮಾಡಿಕೊಂಡು ಮುಂದೋಗೋಣ ಅಂತೇಳಿ ಬಂದವ್ರು. ಮಾಡ್ಬೋದು ಅಂತ ತಿಳಿಸಿದ್ದೀವಿ, ಏನೂ ತೊಂದರೆ ಇಲ್ಲ, ಮಾಡ್ಬೋದು. ಸೊ ಇದು ಬೇಡ ಅಂತಂದರೆ ಮೈಂಡಲ್ಲಿ ಇದನ್ನು ತೆಗಿಬೋದು. ಬೇಡ ಅಂತೇಳಿ ಅಂತಂದರೆ ದೂರ ಮಾಡ್ಬೋದು, ಇಲ್ಲ ಅಂತಲ್ಲ. ದೂರ ಮಾಡಿದ್ರೆ ಇವರು ಕೊರಗಬೇಕಾಗುತ್ತೆ, ಆ ಹೆಣ್ಮಗಳು ಕೊರಗಬೇಕಾಗುತ್ತೆ, ಮತ್ತು ಆ ಹುಡುಗಿ ಬೇರೆ ಮದುವೆ ಆಗಲ್ಲ. ಹೌದಾ?
ಅಷ್ಟು ಮೈಂಡ್ ಅವ್ರದ್ದು ಹೌದು. ಇದೆ. ಅದನ್ನ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಸರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಅವರು ಒಬ್ಬರಲ್ಲಿ ಒಬ್ಬರು ಬೆರೆತು ಬಿಟ್ಟವ್ರೆ. ನಾವು ಅದನ್ನು ಸರಿ ಮಾಡೋಕ್ಕಾಗಲ್ಲ. ಇನ್ನೊಂದು ನಾವು ಇವಾಗ ದೂರ ಮಾಡೋದ್ರೆ ಆ ಶಾಪ ನಮಗೆ ತಟ್ಟತ್ತೆ. ಸೊ ಅದು ಅವ್ರಿಗೆ ಇವಾಗ ಏನು ಪ್ರೀತಿ ಮಾಡೋರೆ ಅದನ್ನ ಒಪ್ಪೋದೇ ಒಳ್ಳೇದು ಅಂತ. ಒಪ್ಪೋದೇ ಒಳ್ಳೇದು. ಇದು ಕ್ಯಾಸ್ಟ್ ಸೇಮ್ ಇರುತ್ತೆ ಇಲ್ಲ ಬೇರೆ ಬೇರೆ? ಬೇರೆ ಬೇರೆ. ಸೊ ಅದೊಂದು ಇಲ್ಲಿ ರೋಷ್ಟು ಮುಜುಗರ ಇದೆ ಅಂದರೆ ಸರ್ ಯಾವುದು ಸರ್ ಜಾತಿ ಧರ್ಮ ಹೇಳಿ, ಎಲ್ಲಿದೆ ಜಾತಿ ಧರ್ಮ? ಸಮಾಜ ಇದೆಯಲ್ಲ, ಸಮಾಜ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ನಾವು ಸತ್ರೆ 4 ಜನ ನಮ್ಮನ್ನ ಯಾರ್ಯಾರು ಹೊರ್ತಾರೋ ಗೊತ್ತಿಲ್ಲ. ಸಿದ್ಧಾಂತ ಹೇಳುವ ಚೆನ್ನಾಗಿರುತ್ತೆ, ಬಟ್ ಸರ್ಕಾರಗಳಲ್ಲಿ ಜಾತಿನಲ್ಲಿ ಜಾತಿ ಧರ್ಮ ಇಲ್ಲ, ಆಗಿನ ಕಾಲದಿಂದ ನಡ್ಕೊ ಬಂದಿದೆ ಸರ್. ಆದ್ರೆ ಇವಾಗಿನ ಕಾಲದಲ್ಲಿ ನಾವು ಕೊನೆ ಕಾಲದಲ್ಲಿ ಎಲ್ಲಿ ಸಾಯ್ತೀವಿ ಅನ್ನೋ ಗೊತ್ತಿಲ್ಲ, ಯಾವ ಜಾತಿ ಧರ್ಮದವ್ರು ಬಂದು ನಮ್ಮ ಬೈಕ್ ನೀರ್ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ. ಕೇಸಲ್ಲಿ ಇದು ಹಿಂಗಾಗಿ ಕೂತೈತೆ. ಸೊ ಇದನ್ನ ಸರಿ ಮಾಡೋದಕ್ಕೆ ಅಂದ್ರೆ ಇವಾಗೇನು ಆ ಹುಡುಗಿ ಇಷ್ಟಪಟ್ಟಿರೋದನ್ನೇ ಮದುವೆ ಮಾಡೋದು ಒಳ್ಳೇದು. ಮನೆಯವರು ಒಪ್ಪಿ ಕೊಟ್ಟಿ ಮಾಡೋದು ಒಳ್ಳೇದು ಸರ್. ಚೆನ್ನಾಗಿರ್ತಾರೆ. ನಾನು ಗ್ಯಾರಂಟಿ ಕೊಡ್ತೀನಿ, ಚೆನ್ನಾಗಿರ್ತಾರೆ. ಹುಡುಗ ಶಾಂತ ಸ್ವಭಾವದವನು. ನಮ್ಮ ಫೋಟೋ ತೋರಿಸಿದ್ರು, ಹೆಸರು ಕೊಟ್ಟವ್ರೆ ಚೇತನ್ ಅಂತೇಳಿ. ಶಾಂತ ಸ್ವಭಾವದವನು ಹುಡುಗ, ಒಳ್ಳೆಯವನು. ಹುಡುಗಿನೇ ಸ್ವಲ್ಪ ಮೇಲು. ಓಕೆ, ಸೊ ಒಳ್ಳೇದಾಗ್ಲಿ. ಇವ್ರದ್ದು ಅದೇ ಪ್ರಶ್ನೆ ಏನಿತ್ತು ಮತ್ತೆ ಅದ್ರದ್ದು ಡೀಟೇಲ್ ಅವ್ರದ್ದು ಬಂದು ಮಗಳ ವಿಚಾರ ಕೇಳಕ್ಕೆ ಅಂತಾನೆ ಬಂದಿದ್ದು. ನಮ್ಮ ಹತ್ರ ಅವ್ರೇನು ಓಪನ್ ಮಾಡಿ ಇಟ್ಟಿಲ್ಲ, ಪ್ರೀತಿ ಪ್ರೇಮ ಯಾವುದೂ ಇಟ್ಟಿಲ್ಲ. ನಾವು ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ತಿಳಿಸಿರೋ. ಓಕೆ ಮೇಡಮ್, ಒಳ್ಳೇದಾಗಲಿ. ಧನ್ಯವಾದ ಸರ್.